చేసిందా మసాలా చేసిందంటే క్లియర్ అయిందా? అయింది అని అరుస్తూ ఉండదు అని చేసా చెప్తే దీనికి అర్థమైపోదా కదా ఆ ధర్మాన్ని పాటిస్తే తెలియదు నాకు పోతాం కదా ವೀಕ್ಷಕರೇ, ನಾವು ಸುಪ್ರಸಿದ್ಧವಾದ ಕ್ಷೇತ್ರ ಕಾಳಿಕಾ ದೇವಿ ದೇವಸ್ಥಾನ ಭಕ್ತರಳ್ಳಿಗೆ ಬಂದಿದ್ವಿ. ಈ ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗಡೆ ಪ್ರತಿಯೊಬ್ಬರಿಗೂ ಪ್ರವೇಶ ಮಾಡೋ ಅವಕಾಶ ಇರುತ್ತೆ. ಹಾಗೂ ಬಂದಿರೋ ಭಕ್ತಾದಿಗಳು ಪ್ರತಿಯೊಬ್ಬರು ಸ್ವಇಚ್ಛೆಯಿಂದ ಸ್ವಸ್ಥದಿಂದ ಅಮ್ಮನವರ ಅಭಿಷೇಕವನ್ನು ಮಾಡೋ ಅವಕಾಶ ರವಿ ಗುರುಗಳು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಯಾರೇ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ಬಂದು ಈ ದೇವಸ್ಥಾನದಲ್ಲಿ ಯಾವುದೇ ರೀತಿ ಜಾತಿ ಭೇದ ಇಲ್ದಿರ ಅಮ್ಮನವರ ಅಭಿಷೇಕದಲ್ಲಿ ಪಾಲ್ಗೊಂಡು ಅಮ್ಮನವರ ಅಭಿಷೇಕ ಮಾಡಿ ಅಮ್ಮನವರ ಆಶೀರ್ವಾದ ತೆಗೆದುಕೋಬೋದಾಗಿದೆ. ಅದಕ್ಕೆ ನಾವು ನಮ್ಮ ಗುರುಗಳಿಗೆ ಅಂದರೆ ರವಿ ಗುರುಗಳಿಗೆ ಧನ್ಯವಾದ ಹೇಳ್ತಾ, ನಾನು ಈ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿದ್ದೀನಿ. ಅಂದರೆ ನೀವೂ ಮಾಡ್ಬೋದು. ಅಂದರೆ ಬಂದಿರೋರು ಯಾರೇ ಆಗಿರಲಿ ದೇವಸ್ಥಾನಕ್ಕೆ ಬಂದು ಅಭಿಷೇಕ ಮಾಡ್ಬೋದು, ಅಮ್ಮನವರ ಆಶೀರ್ವಾದನ ತೆಕ್ಕೋಬೋದು. ಬನ್ನಿ, ನಾವು ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ತುಂಬ ಧನ್ಯವಾದ. ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ. ದೇವಸ್ಥಾನದಲ್ಲಿ ತುಂಬ ವೀಡಿಯೋಸ್ ನೀವು ನೋಡಿರ್ತೀರಾ. ಪರ್ಟಿಕ್ಯುಲರ್ ಆಗಿ ಇದೇ ದೇವಸ್ಥಾನಕ್ಕೆ ಬರೋ ಕಾರಣ ಅಮ್ಮನ ನೋಡಿದಾಗ ಮತ್ತೆ ಆ ವಿಡಿಯೋಗಳೆಲ್ಲ ನೋಡಿದಾಗ ನೀವು ನೋಡ್ತಾ ಇರ್ಬೋದು, ತುಂಬಾ ಸಿಂಪಲ್ ಆಗಿದೆ. ಏನು ಇಲ್ಲಿ ಆಡಂಬರವಾಗಿ ಏನು ಮಾಡಿಲ್ಲ. ತಾಯಿ ಹತ್ರ ರೇಕ್ ಶೀಟ್ಗಳ ಮಧ್ಯದಲ್ಲಿ ಆ ತಾಯಿ ಕೂತಿದ್ದಾಳೆ. ಇಂಥ ಒಂದು ಸ್ಥಳಗಳಲ್ಲಿ ನಿಜವಾಗ್ಲೂ ಶಕ್ತಿ ಇರುತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸಿ ನಾನು ಈ ತಾಯಿನ ಹುಡ್ಕೊಂಡು ಇಲ್ಲಿವರೆಗೂ ಬಂದೆ. ತುಂಬಾ ಕಷ್ಟದಲ್ಲಿದ್ದೆ. ಈ ತಾಯಿ ಹತ್ರ ಬರ್ಬೇಕಾದ್ರೆ ಜೀವನನೇ ಬೇಡ, ಸತ್ತೋಗೋಣ ಅನ್ನೋ ಅಷ್ಟು ಮಟ್ಟಕ್ಕೆ ಜೀವನ ಜಿಗುಪ್ಸೆ ಆಗಿತ್ತು. ತಾಯಿ ಹತ್ರಕ್ಕೆ ಬಂದಾಗ ರವಿ ಸ್ವಾಮಿ ಅವರ ಮುಖಾಂತರ ತಾಯಿಯ ಆಶೀರ್ವಾದದಿಂದ ಮತ್ತು ಅವರ ಆಶೀರ್ವಾದದಿಂದ ಕೆಲವೊಂದು ಪರಿಹಾರಗಳು ನನಗೆ ಹೇಳಿದ್ರು, ಈ ಥರ ಪೂಜೆ ಮಾಡ್ತಾ ಇದ್ದೀನಿ ಅಂತ. ಅದೇ ರೀತಿ ಮಾಡ್ಕೊಂಡು ಹೋದಾಗ ಎಮ್ಮ ಕನ್ಸಲ್ಲಿ ಬಂದು ಎಷ್ಟೋ
ಪವಾಡಗಳನ್ನ ತೋರಿಸಿದ್ರು ಕಣ್ಣಾರೆ. ಮತ್ತೆ ಇವಾಗ ಆರೋಗ್ಯದಲ್ಲೂ ಎಷ್ಟೋ ಚೆನ್ನಾಗಿದ್ದೀನಿ, ಜೀವನದಲ್ಲೂ ನೆಮ್ಮದಿಯಾಗಿದ್ದೀನಿ. ಸಾಯ್ಬೇಕು ಅಂತ ಇರೋಳು ಪ್ರತಿ ವಾರ ತಾಯಿ ದರ್ಶನ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಅನ್ಸಿಲ್ಲ ಈ ತಾಯಿ ಹಾಗೆ ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಇರ್ತಾರಲ್ಲ ಮೇಡಮ್, ಅವರು ಅಮ್ಮನವ್ರ ಶಕ್ತಿ ನಂಬೋದಾ? 100% ನಂಬಿಕೆನೇ ದೇವರು. ತಾಯಿ ಎಲ್ಲ ಜಾಗದಲ್ಲೂ ಇರ್ತಾಳೆ, ಇಲ್ಲೇ ಇರುತ್ತಾಳೆ ಅನ್ನೋದಕ್ಕಿಂತ ಒಂದು ಬೇವಿನ ಮರ ಪೂಜೆ ಮಾಡಿ ದೀಪ ಹಚ್ಚಿದ್ರು ಅಲ್ಲಿ ತಾಯಿ ಇರ್ತಾಳೆ. ನಂಬಿಕೆ ಅನ್ನೋದು ತುಂಬ ಮುಖ್ಯ. ಮತ್ತು ಇಲ್ಲಿ ಈ ತಾಯಿ ನೆಲೆಸಿದ್ದಾಳೆ, ಇಲ್ಲಿ ಒಂದು ಪವಾಡ ನಡೀತಾ ಇರೋದಕ್ಕೋಸ್ಕರನೇ ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಯಾರು ಪವಾಡ ನಡೀತೆ ಅವ್ರ ಜೊತೆ ಏನು ಆಗಿಲ್ಲ ಅಂದರೆ, ಒಳ್ಳೇದಾಗಿಲ್ಲ ಅಂದರೆ ಇಲ್ಲಿವರೆಗೂ ಆ ತಾಯಿ ನೋಡ್ಕೊಂಡು ಮತ್ತೆ ಯಾಕೆ ಬರ್ತಾ ಇದ್ರು? ನಾನು ಕೂಡ ಸೇರಿ ಹೇಳ್ತಾ ಇದ್ದೀನಿ. ಮೇಡಮ್, ನಿಮ್ಮ ಜೀವನದಲ್ಲಿ ಅಮ್ಮನವ್ರು ಮಾಡಿದ್ದು ಒಂದು ಅದ್ಭುತ ಪವಾಡ ಹೇಳೋಕ್ಕಾಗತ್ತಾ ನಮ್ಮ ಪ್ರೇಕ್ಷಕರಿಗಾಗಿ? ನನಗೆ ತುಂಬ ಅಂದರೆ ತುಂಬ ನಂಬಿಕೆ ಬರುವಂಥವ್ರು. ತುಂಬ ಹುಷಾರಿಲ್ಲ, ಏನೂ ಇಲ್ಲ ಲೈಫಲ್ಲಿ, ಇನ್ನೆಲ್ಲ ಮುಗಿದೋಯ್ತು, ಇಲ್ಲಿ ಇನ್ನು ಇದು ಲಾಸ್ಟು ನನ್ನ ದಾರಿ. ಈ ದಾರಿನಲ್ಲಿ ಹೋಗೋಣ, ಇಲ್ಲಿ ಪರಿಹಾರ ಸಿಗ್ಲಿಲ್ಲ ಅಂದರೆ ಕೊನೆ ದಾರಿ ಸಾವಾಗಿರ್ಬೇಕು ಅಂತ ನಾನು ಇಲ್ಲಿ ಬಂದೆ ತಾಯಿನ ಹುಡ್ಕೊಂಡು. ಬಂದಾಗ ಕೆಲವೊಂದು ಪರಿಹಾರಗಳು ಮಾಡಿಕೊಟ್ರು ಇಲ್ಲಿ ರವಿಸ್ವಾಮಿಯವರು. ಮಾಡಿಕೊಟ್ಟು ಒಂದು 3 ದಿನಗಳಾದ್ಮೇಲೆ ತಾಯಿ ಕನ್ಸಲ್ಲಿ ಬರ್ತಾಳೆ ನನಗೆ. ಕನ್ಸಲ್ಲಿ ಬಂದು ಏನೇನೆಲ್ಲ ನನಗೆ ಸಮಸ್ಯೆ ಆಗಿತ್ತು, ಆರೋಗ್ಯದಲ್ಲಾಗಿರಲಿ ಮನೆಯಲ್ಲಾಗಿರಲಿ, ಅದನ್ನ ಪ್ರತಿಯೊಂದು ಹೇಳಿ ಕನ್ಸಲ್ಲಿ ನನಗೆ ಪರಿಹಾರ ಮಾಡೋದು ನನ್ನ ಕಣ್ಣಾರೆ ಕಂಡಿರೋವಂಥದ್ದು. ಅದು ನೋಡಿದಾಗಿಂದ ನಾನು ಪೂರ್ತಿಯಾಗಿ ಆ ಅಮ್ಮನಿಗೆ ಶರಣಾಗತಿ ಹೊಂದಿದ್ದೀನಿ. ಯಾರು ಏನೇ ಹೇಳ್ಬೋದು, ಇಲ್ಲಿ ಆ ತಾಯಿ ನೆಲೆಸಿದ್ದಾಳೆ, ತಾಯಿಯಿಂದ ಪವಾಡಗಳು ನಡೆಯೋದಂತೂ ಸತ್ಯ. ಅದಕ್ಕೆ ಒಂದು ಅಮ್ಮನವರ ಶಕ್ತಿನ ಅನುಭೂತಿ ಹೊಂದಿದ್ದೀರಾ? ಇಲ್ಲ ಅಂದರೆ ವಾರಕ್ಕೊಂದ್ಸಲಿ ಇನ್ನೊಂದು ಸೆಳೆತ ಇರುತ್ತೆ. ಇಲ್ಲಿ ಸುತ್ತಮುತ್ತ ಎಲ್ಲೇ ಹೋಗ್ಬೇಕಂದ್ರೂ ತಾಯಿನ ನೋಡ್ಕೊಂಡು ಹೋಗೋಣ, ಬರೋಣ ಅನಿಸ್ತಾ ಇರುತ್ತೆ ಮನಸ್ಸಿಗೆ. ಆ ಶಕ್ತಿ ಇಲ್ಲಾಂದ್ರೆ ಅಷ್ಟೊಂದು ಸೆಳೆತ ಯಾಕೆ ಇರ್ತಾ ಇತ್ತು? ಹೌದು. ಪ್ರತಿ ಒಬ್ಬರಿಗೂ ಅನ್ನ ಸಂತರ್ಪಣೆ ಮಾಡ್ತಾರೆ. ಯಾವ ಇಂಟೆನ್ಷನ್ ಇಟ್ಕೊಳಲ್ಲ, ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಭಕ್ತಾದಿಗಳೇ ಪ್ರತಿ ನಿತ್ಯ ಅನ್ನ ಮಾಡಾಕ್ತಾರೆ ಅವರು. ರವಿಸ್ವಾಮಿ ಅವರಾಗಿರ್ಬೋದು, ರೀಸೆಂಟಾಗಿ ನಾನು ತಾಯಿ ನೀವು ನೋಡ್ಬೋದು ಅಲ್ಲಿ ಉಯ್ಯಾಲೆನಲ್ಲಿ ಫೋಟೋ ಕಾಣಿಸ್ತಾ ಇದೆ. ನನ್ನ ಮನ್ಸಿಗೆ ಅನಿಸ್ತು ತಾಯಿಗೆ ಒಂದು ವಿಗ್ರಹ ಮಾಡೋಣ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಅಂತ. ತಾಯಿ ವಿಗ್ರಹ ಮಾಡಿ ಒಂದು ದೇವಸ್ಥಾನಕ್ಕೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಕೊಡೋಣ ಅಂತ ನಾನು ರವಿಸ್ವಾಮಿ ಅವ್ರನ್ನ ಕೇಳಿದಾಗ ಅವರು ಬೇಡ ತಾಯಿ, ಅಮ್ಮ ಹೇಳಿಲ್ಲ, ಅಮ್ಮನ ಆಜ್ಞೆ ಇಲ್ಲ, ನೀವು ಕೊಡೋದು ಬೇಡ ಅಂದ್ರು. ನೀವೊಂದ್ಸಲಿ ಯೋಚನೆ ಮಾಡಿ, ದುಡ್ಡಿಗೆ ಆಸೆ ಪಡೋರಾಗಿದ್ರೆ ನಾವು ಕೊಡ್ತೀವಿ ಅಂದ ತಕ್ಷಣ ಓಕೆ ಅಂತ ಇದ್ರು. ಅವ್ರು ಬೇಡ ಅಂತ ಯಾಕೆ ಹೇಳ್ತಾ ಇದ್ರು? ಅದ್ರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ದುಡ್ಡಿಗಾಗ್ಲಿ ಏನೋ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಯಾರು ಆಸೆ ಪಡಲ್ಲ, ಏನೋ ಎಕ್ಸ್ಪೆಕ್ಟೇಷನ್ನೇ ಮಾಡಲ್ಲ ತಾಯಿ ಹತ್ರ. ಎಲ್ಲಾರ್ಗೂ ಸಮಾನವಾಗಿ ನೋಡ್ತಾರೆ ಸ್ವಾಮಿಗಳು. ಮತ್ತೆ ಆ ತಾಯಿ ಹತ್ರ ಎಲ್ಲಾರು ಒಂದೇನೆ, ಎಲ್ಲಾರನ್ನೂ ತಾಯಿ ಮಕ್ಕಳು ಸಮಾನವಾಗಿ ನೋಡ್ತಾಳೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಆಮೇಲೆ ನೀವು ತ್ರಿಶೂಲ ಪರೀಕ್ಷೆಗೆ ನೀವು ನಿಂತಿದ್ರಾ ಮೇಡಮ್? ಹೌದು, ನಿಂತಿದ್ದೆ. ಅಲ್ಲಿ ನನ್ಗೆ ಪರಿಹಾರ ಸಿಗ್ಲಿಲ್ಲ. ಆಗ ಹೇಳಿದ್ರು ಸ್ವಾಮಿಯವರು, ಸ್ವಲ್ಪ ವಾಮಾಚಾರದ್ದು ಪ್ರಯೋಗಗಳು ನಡೆದಿದೆ, ಅದೆಲ್ಲ ಸರಿ ಹೋಗ್ಲಿ, ಆಮೇಲೆ ನಿಮ್ಗೆ ತ್ರಿಶೂಲ ಕೊಟ್ಟಾಗ ಬೆಳಕು ಖಂಡಿತ ಕಾಣಿಸುತ್ತೆ ಅಂತ ಪರಿಹಾರ ಮಾಡ್ಕೊಂಡಿದೀನಿ. 18 ದಿನ ಪೂಜೆ ಮಾಡಿ ಇವಾಗ ತ್ರಿಶೂಲ ಪರೀಕ್ಷೆ ಮಾಡಬೇಕು. ಬಟ್ ಇವತ್ತು ಹುಣ್ಣಿಮೆ ಇರೋದ್ರಿಂದ, ಅಮ್ಮನಿಗೆ ಅಭಿಷೇಕ ಇರೋದ್ರಿಂದ ಅದು ನಾನು ಮುಂದಿನ ವಾರಕ್ಕೆ ಹಾಕೊಂಡಿದ್ದೀನಿ. ತುಂಬ ಧನ್ಯವಾದ ಮೇಡಮ್, ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ನಿಮ್ಮ ಅಭಿಪ್ರಾಯ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ. ಮತ್ತೆ ನಿಮ್ಮ ಚಾನಲ್ಗೆ ನಿಮಗೆ ತುಂಬ ಧನ್ಯವಾದಗಳು ನಾವು ಹೇಳಬೇಕು. ಯಾಕಂದರೆ ನಮ್ಮಂಥ ಎಷ್ಟೋ ಜನ ಸಾವರೆಗೂ ಹೋಗಿರೋ ಹೆಣ್ಮಕ್ಳು ಸುಮಾರು ಜನ ಇರ್ತಾರೆ. ಅವ್ರಿಗೆಲ್ಲ ಒಂದು ದಾರಿ ತೋರಿಸುವಂಥ ನಿಮ್ಮ ಯೂಟ್ಯೂಬ್ ಚಾನಲಿಂದ ಒಂದು ದಾರಿ ತೋರಿಸ್ತಾ ಇದ್ದೀರಲ್ವಾ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ನಿಮ್ಮ ಚಾನಲ್ಗೂ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಶ್ವೇತನ್ನವರು ಅವ್ರ ಮಗ ಮಹೇಶ್ಗೆ ತುಂಬಾನೇ ವಾಮಾಚಾರ ಆಗಿತ್ತು. ನಿಮ್ಮ ಸನ್ನಿಧಾನದಲ್ಲಿ ಸುಮಾರು ದಿನಗಳಿಂದ ಇಲ್ಲಿ ಪೂಜೆಗಳು ಹೋಮಗಳೆಲ್ಲ ಮಾಡ್ತಿದ್ವಿ, ಪರಿಹಾರ ಆಗಿತ್ತು. ಮತ್ತೆ ಮನೆಗೆ ಹೋದಾಗ ಬೇರೆ ಏನೋ ಪ್ರಯೋಗ ಆಗಿದೆ, ಮತ್ತೆ ಹಾಗೆ ಆಡ್ತಾ ಇದ್ದಾನೆ ಮಗು. ನಿನ್ನ
ಸನ್ನಿಧಾನದಲ್ಲಿ ಮನೆ ಕರ್ಕೊಂಡೋಗಿ ಹೋಮ ಮಾಡಿಸಿದ್ರೆ ಸರಿ ಹೋಗುತ್ತಾ ಅಥವಾ ಬೇರೆ ಏನಾದರೂ ಪ್ರಯೋಗ ಆಗಿದೆಯಾ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಯೋಗ ಆಗಿರೋದೇ ನಿಜ ಆದರೆ ಬಲಗಡೆ ಕೊಡು, ಇಲ್ಲ ಪ್ರಯೋಗ ಆಗಿಲ್ಲ ಅನ್ನೋಂಗಿಲ್ಲ ಎಡಗಡೆ ಕೊಡಮ್ಮ. ಮನೇಲಿ ಕರ್ಕೊಂಡೋಗಿ ನಿನ್ನನ್ನು ಹೋಮ ಮಾಡಿಸಿದ್ರೆ ಸರಿ ಹೋಗುತ್ತಾ, ಯಾವುದೇ ತೊಂದರೆ ಇಲ್ಲದಾಗ ಪರಿಹಾರ ಮಾಡ್ಕೊಡ್ತೀನಿ ಅನ್ನೋದಿದೆ, ಬಲಗಡೆ ಕೊಡು, ಇಲ್ಲ ಎಡಗಡೆ ಕೊಡಮ್ಮ. Please subscribe Manju09. ಥ್ಯಾಂಕ್ ಯು. ಶ್ರೀ ಕಾಳಿಕಾದೇವಿ ಅಮ್ಮನ ಸರ್ ಬೆಂಕಿ ಬಿರುಗಾಳಿ ಚಂಡಿ ಚಾಮುಂಡಿ ಸರ್ ಅಮ್ಮ ನಂಬ್ಕೊಂಡು ಬನ್ನಿ ಇಲ್ಲಿಗೆ. ಅಮ್ಮ ಎಲ್ಲ ಬಂದು ಎಲ್ಲ ಹೇಳ್ತಾರೆ. ತುಂಬಾ ಚೆನ್ನಾಗಿ ಐತೆ ಇಲ್ಲಿ ಸರ್, ಎಲ್ಲ ತೋರಿಸ್ತಾರೆ. ಮನೆ ಏನೇ ಪ್ರಾಬ್ಲಮ್ ಇದ್ರು ಏನೇ ಇದ್ರು ಅಮ್ಮ ತೋರಿಸ್ತಾರೆ. ಯಾರಾದ್ರೂ ಏನೇ ಪ್ರಾಬ್ಲಮ್ ಇದ್ರು ಎಲ್ಲ ತೋರಿಸ್ತಾರೆ ಅಮ್ಮನು. ನಮ್ಗಾದ್ರೆ ಒಳ್ಳೇದಾಗೈತೆ, ನಾವು ನಂಬ್ಕೊಂಡ್ ಬರ್ತೀವಿ. ಅದ ಎಲ್ಲರೂ ನಂಬ್ಕೊಂಡ್ ಬಂದ್ರೆ ಎಲ್ಲ ಒಳ್ಳೇದೇ ಮಾಡುತ್ತೆ ಸರ್. ಅಂದ್ರೆ ನಂಬಿಕೆ ಕೊಡ್ತಾ ಇದ್ರೆ ಜನಗಳಿಗೆ ನೀವು? ನಾವು ನಿಜವಾಗ್ಲೂ ನಮ್ಗೆ ಒಂದೇ ದಿನಕ್ಕೆ ಅಮ್ಮನ ಮೇಲೆ ನಂಬಿಕೆ ಇಟ್ಕೊಂಡ್ ಬಂದ್ರೆ ಒಳ್ಳೇದೇ ಆಗುತ್ತೆ ಸರ್. ನಾನು ನೋಡಿದ್ದೀನಿ, ಅಮ್ಮನ್ನ ನಾನು ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಆಗೈತಿ ನಮ್ಗೆ ಮಾತ್ರ. ಎಲ್ಲರೂ ಜನಗಳು ಬಂದ್ರು ಒಳ್ಳೇದಾಗುತ್ತೆ. ಧನ್ಯವಾದ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ದೇವಸ್ಥಾನದ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು? ದೇವಸ್ಥಾನ ನಾವು ಫಸ್ಟು ನಮಗೆ ದೇವಸ್ಥಾನ ಇದೆ ಅಂತ ಗೊತ್ತಾಗಿಲ್ಲ ಸರ್. ನಮಗೆ ಹೆಂಗೆ ಗೊತ್ತಾಯ್ತು ಅಂದರೆ ನಮ್ಗೆ ಈ ಥರ ಗಾಳಿ ಥರ ಬಂದಿತ್ತು ನಮಗೆ. ಬಂದಮೇಲೆ ಫಸ್ಟು ಇಲ್ಲಿ ಮೊನ್ಕಟ್ಟ ದೇವಸ್ಥಾನ ಅಂತ ಅಲ್ಲಿ ಹೋಗಿದ್ವಿ. ಅಲ್ಲಿ ಯಾರೋ ಪುಣ್ಯಾತ್ ಒಂದು ನಂಬರ್ ಕೊಟ್ಟು ಗುರು ಹೋಗಿದ್ವಿ. ಅಲ್ಲಿಂದ ನಾವು ಲೊಕೇಶನ್ ಕಳಿಸ್ಕೊಂಡು ಕಳಿಸ್ಮೇಲೆ ಇಲ್ಲಿ ಬಂದಮೇಲೆ ನಮಗೆ ತುಂಬ ಒಳ್ಳೇದಾಗಿದೆ ಸರ್. ಬಂದು ಒಂದು 10 ನಿಮಿಷಕ್ಕೆ 6 ಗಂಟೆಗೆ ಬಂದಿದ್ವಿ. 8 ಗಂಟೆಗೆ ಕ್ಲಿಯರ್ ಮಾಡ್ಬೇಕು ನಮಗೆ. ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಮೇಡಮ್ ಅವ್ರು ಏನು ಮಾತಾಡಲ್ವಾ ಸರ್? ಮಾತಾಡ್ತೀವಿ, ಎಲ್ಲ ಚೆನ್ನಾಗಿ ಆಗೈತೆ. ಇವಾಗ ನಮ್ಗೆ ಏನು ತೊಂದರೆ ಇಲ್ಲ. ಏನು ಪ್ರಾಬ್ಲಮ್ ಆಗಿತ್ತು ಮೇಡಮ್ ನಿಮಗೆ? ಗ್ಯಾಲಿ ತರ ಆಗಿತ್ತು. 8 ಸಾಯಂಕಾಲ 6 ಗಂಟೆಗೆ ಬಂದಿದ್ದೀವಿ. ನೈಟ್ 8 ಗಂಟೆಗೆಲ್ಲ ಕ್ಲಿಯರ್ ಆಯ್ತು. ಒಂದೇ ದಿನಕ್ಕೆ ಸರ್. ನೈಟ್ ನಮ್ಮ ಇಲ್ಲೇ ಮಲ್ಕೊಂಡಿದ್ವಿ. ನಮ್ಗೆ ಚೆನ್ನಾಗಿ ಆಗೈತೆ. ಅದಕ್ಕೆ ನಾವು 1 ತಿಂಗಳು ಆಯ್ತು. 1 ತಿಂಗಳಿಂದ ನಾವು ಚೆನ್ನಾಗಿ ಬರ್ತಾ ಇದ್ದೀವಿ. ಬರ್ಬೋದು ಸರ್. ಅಮ್ಮನವ್ರ ಶಕ್ತಿ ನಿಮಗೆ ಗೊತ್ತಾಗಿದೆ. ಇಟ್ಕೊಂಡ್ರೆ ಅವ್ರು ಕಾಣಿಸ್ತಾರೆ ಸರ್. ಇನ್ನು ನಮಗೆ ಕಾಣಿಸ್ತಾರೆ ಎಲ್ಲ. ನಮ್ಗೆ ನಮ್ಮ ಪ್ರಾಬ್ಲಮ್ ಏನೇ ಇದ್ರು ಮನೇಲಿ ಏನೇ ಇದ್ರು ಪ್ರಾಬ್ಲಮ್ ಹೇಳ್ತಾರೆ. ಅಮ್ಮ ಎಲ್ಲ ಕಾಣಿಸ್ಬಿಟ್ಟು ಹೇಳ್ತಾರೆ. ಬರ್ಬೋದು ಸರ್, ತೊಂದರೆ ಇಲ್ಲ. ನಿಮ್ಮ ಸಮಸ್ಯೆಗೆ ಎಷ್ಟು ದಿವಸದಲ್ಲಿ ಪರಿಹಾರ ಸಿಕ್ತು ಮೇಡಮ್? ಸರ್ ಒಂದೇ ದಿನಕ್ಕೆ ಸರ್. ಒಂದೇ ದಿನಕ್ಕೆ ನೀವು ಫಸ್ಟ್ ವಿಸಿಟಲ್ಲೇ ಗೆದ್ಬಿಟ್ರಿ. ಹೌದು. ಇನ್ನು ಈ ದೇವಸ್ಥಾನಕ್ಕೆ ಬರೋ ಅವ್ರಿಗೆ ಅಡ್ರೆಸ್ ಹೇಳಬೇಕು ಅಂದರೆ ಯಾವ ಥರ ಹೇಳ್ತೀರಾ ಮೇಡಮ್? ಇದು ಭಕ್ತರಲ್ಲಿ ಅಂತಾರೆ ಸರ್ ಇದನ್ನು. ಬೆಂಗಳೂರು ಗ್ರಾಮಾಂತರ, ಹೊಸಕೋಟೆ ಹತ್ರ. ನೀವು ಬಂದಿದ್ದು ಹೆಂಗೆ ಬಂದಿದ್ರಿ? ಒಂದು ಸ್ವಲ್ಪ ದಾರಿ ಹೇಳಿದ್ರೆ ಬರೋರ್ಗು ಅನುಕೂಲ ಆಗುತ್ತಲ್ವಾ? ನಾವು ಹೊಸಕೋಟೆ ಬಂದಿವಿ ಸರ್. ಹೊಸಕೋಟೆಯಿಂದ ಭಕ್ತರಲ್ಲಿ ಬಂದಿದ್ದೀವಿ. ನೀವು ಬಂದಿದ್ದು ಎಲ್ಲಿಂದ ಸರ್? ನಾವು ಬಂದಿರೋದು ಸುಂಕದಕಟ್ಟೆ ಹತ್ರ. ಸುಂಕದಕಟ್ಟೆ ಹತ್ರ. ಸುಮ್ನಳ್ಳಿ. ನಿಮ್ಮ ಸ್ವಂತ ಊರು? ನಮ್ಮ ಸ್ವಂತ ಊರು ಆಂಧ್ರ. ಆಂಧ್ರದಿಂದ ಬಂದಿರೋದು. ಇಷ್ಟು 1 ತಿಂಗಳಿಂದ ಸರ್ ನಾವು ಫುಲ್ ಫ್ಯಾಮಿಲಿ ಇಲ್ಲೇ ಇದ್ದೀವಿ. ಯಾರು ಏನಂತ ಯಾರು ನಮ್ಮನ್ನೇನು ಕೇಳಿಲ್ಲ. 1 ರೂಪಾಯಿ ಕೇಳಿಲ್ಲ. 1 ರೂಪಾಯಿ ಕೇಳಿಲ್ಲ. ಎಷ್ಟೊಂದು ಚಾನಲ್ದವ್ರು ಬರ್ತಾರೆ, ಯಾರು 1 ರೂಪಾಯಿ ಯಾರು ಕೇಳಿಲ್ಲ ಸರ್. ಯೂಟ್ಯೂಬ್ ಅವ್ರು ಬರ್ತಾರೆ, ಎಲ್ಲ ಚಾನಲ್ ನಾವು ತಗೊಂಡಿದ್ದೀನಿ. ನಮ್ಗೆ ಯಾರು 1 ರೂಪಾಯಿ ಕೊಟ್ಟಿಲ್ಲ, ನಾವು ಅವ್ರಿಗೆ ಏನು ಕೊಟ್ಟಿಲ್ಲ. ನಮ್ದು ಹಾಕಿ ಸರ್ ಅಂತ. ಕೊನೆಯದಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ನೋಟ್ ಹೇಳೋಕ್ಕಾಗತ್ತಾ? Please subscribe to Manju09.